ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಲದಾಳಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಒಂದ್ ಕಡೆಗೆ ಭೂಕುಸಿತದ ಆತಂಕ, ಇನ್ನೊಂದು ಕಡೆಗೆ ಕಡಲ ತೀರದ ಪ್ರದೇಶದಲ್ಲೂ ಕೂಡ ಕಡಲ್ಕೊರೆತದಿಂದ ತೀರ ಪ್ರದೇಶಗಳನ್ನು ಕಳ್ಕೊಳ್ತೀವ ನಾವು ಅನ್ನೋ ಆತಂಕ ಕಾಡ್ತಾ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕರಾವಳಿಗರಿಗೆ ಬೆಂಬಿಡದೆ ಕಾಡ್ತಿದ್ದಾನೆ ಮಳೆರಾಯ. ಪ್ರವಾಹ ಆಯ್ತು, ಈಗ ಭೂಕುಸಿತ, ಕಡಲ್ಕೊರೆತ. ಪಶ್ಚಿಮ ಘಟ್ಟದ ದೇವಿಮನೆ ಘಟ್ಟದಲ್ಲಿ ನಿರಂತರ ಭೂಕುಸಿತ. ಅಬ್ಬರಿಸ್ತಾರು ಕಡಲು, ಕಾಲಿಟ್ಟಲ್ಲೆಲ್ಲ ಭೂಕುಸಿತ. ಹೌದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅವಾಂತರ ಅಷ್ಟಿಷ್ಟಲ್ಲ ಬಿಡಿ. ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆ, ನಿರಂತರ ಭೂಕುಸಿತ, ಕಡಲ್ಕೊರೆತಕ್ಕೆ ಮೀನುಗಾರರು ಹೈರಾಣಾಗಿದ್ದಾರೆ. ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದೆ. ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ಒತ್ತಡಕ್ಕೆ ರಕ್ಕಸ ಗಾತ್ರದ ಅಲೆಗಳು ಏಳ್ತಾ ಇದೆ. ಅಂಕೋಲಾ, ಹೊನ್ನಾವರ ಭಾಗದಲ್ಲಿ ಸಮುದ್ರದ ರೌದ್ರ ನರ್ತನಕ್ಕೆ ತೀರ ಪ್ರದೇಶಗಳಲ್ಲಿ ಕಡಲ್ಕೊರೆತ ಪ್ರಾರಂಭವಾಗಿದ್ದು, ರಸ್ತೆಗಳು, ಮನೆಗಳು ಸಮುದ್ರ ಪಾಲಾಗ್ತಿದೆ. ಅಂಕೋಲಾದ ಹಾರವಾಡದಲ್ಲಿ ಕಡಲ್ಕೊರೆತ ಜೋರಾಗಿದ್ದು, ತೀರ ಪ್ರದೇಶದ ಮೀನುಗಾರರ ಮನೆಗಳನ್ನು ಆಹುತಿ ಪಡೆದುಕೊಳ್ತಿದೆ. ಇನ್ನು ಹೊನ್ನಾವರದ ಕಾಸರಕೋಡ ಹಾಗೂ ಡೊಂಕಾ ಭಾಗದಲ್ಲಿ ಅಲೆಗಳ ಅಬ್ಬರಕ್ಕೆ ರಸ್ತೆ ಕೊಚ್ಚಿ ಹೋಗಿದ್ದು, ಮನೆಗಳಿಗೂ ಸಮುದ್ರದ ನೀರು ನುಗ್ತಾ ಇದ್ದು, ತೀರ ಪ್ರದೇಶದ ಮೀನುಗಾರರನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ. ಮಳೆ ಒಂದು ಕಡೆ ಸಮಸ್ಯೆ ಆದರೆ ಕಡಲ ಭಾಗದಲ್ಲಿ ಕಡಲ ಅಬ್ಬರದಿಂದಾಗಿ ಇನ್ನೊಂದು ಸಮಸ್ಯೆ ತಂದೊಡ್ಡಿರುವಂಥದ್ದು. ಕಡಲ ತೀರ ಭಾಗದಲ್ಲಿ ಈಗ ಕಡಲ ಕೊರೆತ ಶುರುವಾಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಬಹುತೇಕ ತೀರಗಳಲ್ಲಿ ಇವತ್ತು ಕಡಲ ಕೊರೆತ ಶುರುವಾಗಿದೆ. ಅದರಲ್ಲಿಯೂ ಹೊನ್ನಾವರದ ಕಾಸರಕೋಡ ಭಾಗಗಳಲ್ಲಿಯೂ ಕೂಡ ಈಗ ಕಡಲ ಕೊರೆತ ದೊಡ್ಡ ಪ್ರಮಾಣದಲ್ಲಿ ಶುರುವಾಗಿರುವಂಥದ್ದು. ನಾವಿವತ್ತು ಕಾಸರಕೋಡ ಡೊಂಕ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಕಡಲ ಕೊರೆತ ಯಾವ ರೀತಿಯಲ್ಲಾಗಿದೆ ಅಂಥೇಳಿ. ಯಾಕೆಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ಕಡಲ ಕೊರೆತ ಈ ವರ್ಷ ಕಂಡಿರುವಂಥದ್ದು. ಬೇರೆ ಭಾಗಕ್ಕೆ ಹೋಲಿಸಿದರೆ ಇಲ್ಲಿ ಈಗ ಜಾಸ್ತಿ ಕಡಲ ಅಬ್ಬರ ಇದೆ ಒಂದು ಕಡೆ, ಇನ್ನೊಂದು ಕಡೆ ಕಡಲ ಕೊರೆತ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದು. ಈಗಾಗಲೇ ಹವಾಮಾನ ಇಲಾಖೆಯವರು ಮಾಹಿತಿಯನ್ನು ನೀಡಿದರು. 30ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಆಗ್ತದೆ, ಅಲೆಗಳು ಎದ್ದು ತೀರ ಪ್ರದೇಶಕ್ಕೆ ಹೊಡಿತದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಕರಾವಳಿ ಈ ಭಾಗಗಳಲ್ಲಿಯೇ ಅತಿ ಹೆಚ್ಚು ಹೊನ್ನಾವರದ ಕಾಸರಕೋಡ ಡೊಂಕ ಭಾಗದಲ್ಲಿ ಈಗ ಕಡಲ ಕೊರೆತ ಪ್ರಾರಂಭವಾಗಿರುವಂಥದ್ದು. ಸುಮಾರು ಈ ಭಾಗದಲ್ಲಿ 150ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಇವರೆಲ್ಲರೂ ಹೆಚ್ಚಾಗಿ ಮೀನುಗಾರರು ಇರುವಂಥದ್ದು. ಮೀನುಗಾರರೇ ಇವತ್ತು ಸಂಕಷ್ಟಕ್ಕೆ ಸಿಗ್ತಾ ಇದ್ದಾರೆ. ಈ ಭಾಗದಲ್ಲಿ ಖಾಸಗಿ ಪೋರ್ಟಿಗಾಗಿ ಒಂದು ರಸ್ತೆಯನ್ನು ಮಾಡಲಾಗಿತ್ತು. ಹಿಂದೆ ಇಲ್ಲಿ ಪ್ರತಿಭಟನೆಗಳು ಕೂಡ ಆಗಿದ್ವು. ಈ ರಸ್ತೆಗಳನ್ನು ಮಾಡಬೇಡಿ, ಮೀನುಗಾರರಿಗೆ ಸಮಸ್ಯೆ ಆಗುತ್ತೆ ಅಂಥೇಳಿ. ಇವತ್ತು ನಿಮಗೆ ಅದಕ್ಕೆ ಉದಾಹರಣೆ ಆಗುತ್ತೆ. ಯಾಕಂತಂದರೆ ಮೀನುಗಾರರು ಹಿಂದೆ ಹೇಳಿದರು, ಈ ಭಾಗದಲ್ಲಿ ರಸ್ತೆ ಮಾಡಿದರೆ ಖಂಡಿತವಾಗಿ ಅದು ಉಪಯೋಗಕ್ಕೆ ಬರಲ್ಲ, ನಾಳೆ ಕಡಲ ಕೊರೆತದಿಂದ ಹಾನಿಯಾಗುವ ಸಾಧ್ಯತೆ ಇದೆ. ಇಂಥದ್ರಲ್ಲಿ ನೀವು ಇಲ್ಲಿ ರಸ್ತೆಯನ್ನು ಮಾಡಿ ನಮಗೆ ತೊಂದರೆ ಕೊಡ್ತೀರಿ, ನಮ್ಮ ಬದುಕಿನ ಜೊತೆ ಆಟ ಆಡ್ತೀರಿ ಅಂತಾರೆ. ಆದರೆ ಈಗ ನಿಮಗೆ ಇದಕ್ಕೆ ಸಾಕ್ಷಿ ಸಿಕ್ಕಂತೆ ಈ ಭಾಗದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಕಡಲ ಕೊರೆತ ಆಗ್ತದೆ. ಸುತ್ತಮುತ್ತ ಭಾಳಷ್ಟು ಮನೆಗಳಿದ್ದಾವೆ. ಆ ಮನೆಗಳು ಕೂಡ ಇವತ್ತು ಕಡಲ ಕೊರೆತದಿಂದ ಹಾನಿ ಆಗ್ತಾ ಇದ್ದಾವೆ. ಯಾಕಂದರೆ ನಿನ್ನೆ ದಿನ ಈ ಭಾಗದಲ್ಲಿ ಕಡಲಿನ ಅಬ್ಬರ ಜಾಸ್ತಿಯಾಗಿ ಈ ಭಾಗದಲ್ಲಿ ನಾವು ಸುಮಾರು ಒಂದು 4 ಮನೆಗಳಿಗೆ ನೀರು ಹೊಕ್ಕಿತ್ತು. ಸಂಪೂರ್ಣವಾಗಿ ಆ ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿದ್ದವು. ಅದರ ನಂತರದಲ್ಲಿ ಕಡಲ ಕೊರೆತದಿಂದ ರಸ್ತೆ ಈ ಭಾಗದಲ್ಲಿ ನೋಡ್ಬೋದು. ಇದನ್ನು ಈಗ ಹೊಸದಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದರು. ರಸ್ತೆ ನಿರ್ಮಾಣ ಮಾಡಿದ್ದಲ್ಲದೆ ಸಮುದ್ರ ಕಡಲ ಕೊರೆತ ಆಗಬಾರ್ದು ಅನ್ನೋ ಕಾರಣದಿಂದ ಈ ಭಾಗದಲ್ಲಿ ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಆದರೆ ಇವತ್ತು ಈ ಭಾಗದಲ್ಲಿ ತಡೆಗೋಡೆಯೇ ಕಿತ್ತು ಬಂದಿದ್ದಾವೆ. ತಡೆಗೋಡೆಗಳು ಇವತ್ತು ಕಿತ್ತು ಬರೋ ಪರಿಸ್ಥಿತಿ ಬಂದಿದೆ. ಅಂದರೆ ನೀವು ಊಹಿಸಬಹುದು ಯಾವ ರೀತಿಯಲ್ಲಿ ಈ ಭಾಗಗಳಲ್ಲಿ ಕಡಲ ಕೊರೆತ ಆಗಿದೆ ಅಂಥೇಳಿ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಾಗಗಳಲ್ಲಿ ಹೆಚ್ಚಿನ ಒಂದು ಕಡಲ ಕೊರೆತ ಒಂದು ಕಡೆ ಆದರೆ, ಕರಾವಳಿ ಭಾಗದಲ್ಲಿ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿ ನದಿ ತೀರ ಭಾಗದಲ್ಲಿರುವಂತಹ ಮನೆಗಳು ಜಲಾವೃತವಾಗಿದ್ದಾವೆ, ಗೋಡೆಗಳು ಕುಸಿದು ಬಿದ್ದಿದ್ದಾವೆ, ಮನೆಗಳಿಗೆ ಡ್ಯಾಮೇಜ್ ಆಗಿರುವಂಥದ್ದು. ಇಷ್ಟೆಲ್ಲ ಅನಾಹುತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಆಗ್ತಾಯಿದೆ. ಇನ್ನು 30ನೇ ತಾರೀಕುವರೆಗೂ ಕೂಡ ಮಳೆ ಹೆಚ್ಚಿನ ಪ್ರಮಾಣ ಬರ್ತದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದು ಕಡೆ ಕರಾವಳಿ ಭಾಗದಲ್ಲಿ ಮಳೆಯಿಂದನೂ ಸಮಸ್ಯೆ ಆಗ್ತಾಯಿದೆ. ಕಡಲ ಭಾಗದಲ್ಲಿರುವಂಥ ಮೀನುಗಾರರಿಗೆ ಕಡಲಬ್ಬರದಿಂದ ಕಡಲ ಕೊರೆತ ಆಗ್ತದವೆ. ಮೀನುಗಾರಿಕೆಗೆ, ಸಾಂಪ್ರದಾಯಿಕ ಮೀನುಗಾರಿಕೆ ಕೂಡ ತರಲಿಕ್ಕೆ ಆಗ್ತಾಯಿಲ್ಲ. ಈ ರೀತಿಯ ಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯದಾಗಿದೆ. ಜನ ಪ್ರತಿದಿನ ಮಳೆಯಿಂದ ಏನಾಗುತ್ತೋ ಅಂತ ಹೆದರೋಬರಿಸ್ತಿದೆ. ಒಂದು ಕಡೆ ಭೂಕುಸಿತ ಆಗ್ತದೆ, ಇನ್ನೊಂದು ಕಡೆ ಕಡಲ ಕೊರೆತ. ಕಡಲ ತೀರ ಭಾಗದಲ್ಲಿರುವ ಜನರಿಗೆ ಕಡಲ ಕೊರೆತದಿಂದ ಸಮಸ್ಯೆ ಆದರೆ, ಇತರೆ ಭಾಗದಲ್ಲಿರುವಂಥ ಘಟ್ಟ ಪ್ರದೇಶದವರಿಗೆ ಭೂಕುಸಿತದ ಆತಂಕ ತಂದೊಡ್ಡಿರುವಂಥದ್ದು. ಇನ್ನು ಸಮುದ್ರ ಭಾಗದಲ್ಲಿ ಅಲೆಗಳು ಭೂಮಿಯನ್ನು ಕೊರೆದ್ರೆ
ಬಿಟ್ಟೂ ಬಿಡದ ಮಳೆ ಗುಡ್ಡ ಕುಸಿತಕ್ಕೆ ಕಾರಣವಾಗಿದೆ. ಕುಮಟಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿನ ದೇವಿಮನೆ ಘಟ್ಟ ಭಾಗದಲ್ಲಿ 2 ದಿನದಿಂದ ನಿರಂತರ ಭೂಕುಸಿತವಾಗಿದ್ದು, ದೇವಿಮನೆಯ ಕ್ಷೇತ್ರಪಾಲ ದೇವಸ್ಥಾನದ ಪಕ್ಕದಲ್ಲಿಯೇ 150 ಅಡಿಗೂ ಹೆಚ್ಚು ಭೂಕುಸಿತವಾಗಿದೆ. ಹೆಚ್ಚು ಮಳೆಯಾದರೆ ರಸ್ತೆಯೇ ಕುಸಿದು ಹೋಗುವ ಆತಂಕ ಸೃಷ್ಟಿಯಾಗಿದೆ. ಸದ್ಯ ಈ ಭಾಗದಲ್ಲಿ ಲಘು ವಾಹನಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ದೇವಿಮನೆಯಿಂದ ಕುಮಟಾ ಭಾಗಕ್ಕೆ ತೆರಳುವ ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲದಂತಾಗಿದ್ದು, 20 ಕಿಲೋಮೀಟರ್ ದೂರದವರೆಗೂ ಕೂಡ ತೆರಳಿ ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈ ಭಾಗದಲ್ಲಿ 4ಕ್ಕೂ ಹೆಚ್ಚು ಕಡೆ ಭೂಕುಸಿತವಾಗಿದ್ದು, ಜೀವ ಭಯದಲ್ಲಿಯೇ ಜನ ಕಾಲವನ್ನು ಕಳೆಯುತ್ತಿದ್ದಾರೆ. ದೇವಿಮನೆ ಘಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 4-5 ದಿವಸದಿಂದ ಸತತವಾಗಿ ಮಳೆ ಸುರಿತಾ ಉಂಟು. ಈಗ 4-5 ಬದಿಗೂ ಗುಡ್ಡ ಕುಸಿತದೆ. ಇಲ್ಲಿ ಮಾತ್ರ ದೇವಸ್ಥಾನದ ಹತ್ರ, ಮಹಾಸತಿ ದೇವಸ್ಥಾನದ ಹತ್ರ ಭಾಳ ಗುಡ್ಡ ಲ್ಯಾಂಡ್ ಸ್ಲೈಡ್ ಆಗದೆ. ಈಗಲೂ ಮೊನ್ನೆ ರಾತ್ರಿ ಆಗದೆ, ಈಗಲೂ ಇನ್ನೂ ಆಗ್ತಾನೆ ಉಂಟು. ಮತ್ತು ಮೇಲೆ ಗುಡ್ಡದಿಂದ ಬಿದ್ದಂಥ ನೀರು ಕೆಳಗೆ ಹರಿದು ಹೋಗ್ತಾ ಉಂಟು. ಮತ್ತು ಹಿಂಗೆ ಮಳೆ ಕಂಟಿನ್ಯೂ ಆಯಿತು ಅಂದರೆ ಇಡೀ ರಸ್ತೆನೇ ಹೋಗುವಂಥ ಸಾಧ್ಯತೆಗಳು ಇದ್ದಾವೆ. ಪರಿಸ್ಥಿತಿ ಇಲ್ಲಿ ಭಾಳ ಗಂಭೀರ ಉಂಟು. ಈಗ ದೇವಿಮನೆಯವರೆಗೆ ಬಸ್ ಬರ್ತದೆ, ಮತ್ತೆ ಬಸ್ ಬರೋದಿಲ್ಲ. ಅಲ್ಲಿ ಮಾಸ್ತಿಳದವರೆಗೆ ಬಸ್ ಬರ್ತದೆ. ಇಲ್ಲಿ ಘಟ್ಟ ಪ್ರದೇಶದಲ್ಲಿ ಯಾವುದೋ ಭಾರಿ ವಾಹನಗಳ ಸಂಚಾರ ನಿಷೇಧ ಮಾಡಿದ್ದಾರೆ. ಸದ್ಯ ಹೆದ್ದಾರಿಗಳಲ್ಲಿ ಭೂಕುಸಿತ ನಿರಂತರವಾಗಿ ಆಗ್ತಾ ಇದ್ರೆ ಹವಾಮಾನ ವೈಪರೀತ್ಯ ಕಡಲನ್ನು ಸಹ ಪ್ರಕ್ಷುಬ್ಧಗೊಳಿಸಿದೆ. ಇದು ಜಿಲ್ಲೆಯ ಜನರಿಗೆ ಮಳೆ ಸಾಕಪ್ಪ ಸಾಕು ಅನ್ನುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.